ಈಗ ಕರ್ನಾಟಕ ಟಾಪ್ 9 ಸುದ್ದಿಗಳನ್ನು ನೋಡೋಣ. ಜಾಸ್ತಿ ಬಾಡಿಗೆ ಹಣ ಕೊಡಲು ಆಗುವುದಿಲ್ಲ ಎಂದ ಯುವತಿಗೆ ಆಟೋ ಚಾಲಕನೊಬ್ಬ ಅವಾಚ್ಯವಾಗಿ ನಿಂದಿಸಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಆಟೋ ಚಾಲಕನ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಬೆಂಗಳೂರಿನ ಪ್ರಸಿದ್ಧ ಗಾಳಿ ಆಂಜನೇಯ ದೇಗುಲದಲ್ಲಿ ಮತ್ತೊಂದು ಅಕ್ರಮ ನಡೆದಿದೆ. ಕಂತೆ ಹಣ ಲಪಟಾಯಿಸಿರೋ ಬೆನ್ನಲ್ಲೇ ಮತ್ತೊಂದು ಕೃತ್ಯ ಬಯಲಿಗೆ ಬಂದಿದೆ. ಡಿಜಿಟಲ್ ಕಾಣಿಕೆಗೆ ದೇಗುಲದ ಆಡಳಿತ ಮಂಡಳಿ QR ಕೋಡ್ ಇಟ್ಟಿದ್ರೆ ಕಿಲಾಡಿ ಅರ್ಚಕ ಅದನ್ನು ತೆಗೆದು ತನ್ನ ವೈಯಕ್ತಿಕ ಬ್ಯಾಂಕ್ ಖಾತೆಯ QR ಕೋಡ್ ಇಟ್ಟಿದ್ದಾನೆ. ಸೇವೆಗಳ ಶುಲ್ಕ, ಕಾಣಿಕೆಯ ಹಣ ನೇರವಾಗಿ ಅರ್ಚಕ ಶ್ರೀನಿವಾಸ್ ರಾಮಾನುಜ ಭಟ್ಟಾಚಾರ್ಯ ಖಾತೆಗೆ ಹೋಗ್ತಿದೆ ಅಂತ ಆರೋಪಿಸಿದ್ದು ಭಕ್ತ ಮೋಹನ್ ಎಂಬುವರು ಠಾಣೆಗೆ ದೂರು ನೀಡಿದ್ದಾರೆ. ಶಸ್ತ್ರಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದ ಮಹಿಳೆ ಮೇಲೆ ವೈದ್ಯರಿಂದ ಹಲ್ಲೆ ಆರೋಪ ಕೇಳಿ ಬಂದಿದೆ. ಶಿವಮೊಗ್ಗದ ಸಾಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಘಟನೆ ನಡೆದಿದ್ದು ವೈದ್ಯರ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದಾರೆ. ಕಳೆದ 2 ದಿನಗಳ ಹಿಂದೆ ಕಾರ್ನಲ್ಲಿದ್ದ ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಬೀದಿ ಕಾಮಣ್ಣ ಮುಕ್ತಂ ಎಂಬಾತನನ್ನ ಹುಬ್ಬಳ್ಳಿ ಧಾರವಾಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಮುಕ್ತಂ ಜೈಲು ಪಾಲಾಗಿದ್ದಾನೆ.